ರೈಟ್ ಸರ್. ಒಂದಿಷ್ಟು ರ್ಯಾಪಿಡ್ ಕ್ವೆಶ್ಚನ್ ಹೋಗ್ಬಿಡೋಣ ಸರ್. ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ, ಬೆಂಗಳೂರಿನ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವ್ದು ಸರ್? ಇಲ್ಲಿ ಹೋಗಿ ನಂಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುವಂತ ಜಾಗ ಯಾವ್ದು ಬೆಂಗಳೂರಲ್ಲಿ? ಎಲ್ಲ ಪಾರ್ಟು ನನ್ಗೆ ಇಷ್ಟಪಡ್ತೇನೆ. ಹಳೆ ಓಲ್ಡ್ ಬ್ಯಾಂಗ್ಳೂರಲ್ಲಿ ಎಲ್ಲೋದ್ರೂ ಕೂಡ ನನ್ಗೆ ಒಂದಲ್ಲ ಒಂದು ಎಮೋಷನಲ್ ಕನೆಕ್ಷನ್ ಇದೆ. ಓಕೆ. ಬೆಂಗಳೂರಿನವರಿಗೆ ಸಾಮಾನ್ಯವಾಗಿ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಕ್ರೇಜ್ ಇರುತ್ತೆ. ನೀವು ಮೂಲತಃ ಬೆಂಗಳೂರು ಅಲ್ಲದೆ ಇದ್ರು ಈಗ ಬೆಂಗಳೂರಿನವರು, ನಿಮ್ಮ ಕ್ಷೇತ್ರನೂ ಇಲ್ಲಿದೆ. ಕೊನೆಯದಾಗಿ ನೋಡಿದಂತಹ ಸಿನಿಮಾ ಯಾವ್ದು ಸರ್? ಥಿಯೇಟರ್ ಅಲ್ಲಿ ಯಾವ್ದಾದ್ರು ಸಿನಿಮಾ ಸಿನಿಮಾಗೆ ನೋಡಿದ್ರಾ? ಹೋಗಿ ಬಹಳ ವರ್ಷ ಆಗೋಗಿದೆ, ಯಾವಾಗ ಅಂತ ನನ್ಗೆ ಜ್ಞಾಪಕ ಇಲ್ಲ. ಓಕೆ. ಕೃಷ್ಣ ಬೈರೇಗೌಡರು ಜಾಸ್ತಿ ವಾಟ್ಸ್ಆಪ್ ಯೂಸ್ ಮಾಡ್ತಾರಾ ಸರ್? ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರಾ? ಟ್ವಿಟರ್ ಯೂಸ್ ಮಾಡ್ತಾರಾ? ಯಾವ್ದು ಯೂಸ್ ಮಾಡ್ತಾರೆ? ಮೂರು ಕಡಿಮೆನೆ. ಮೂರು ಕಡಿಮೆ. ಬಟ್ ಜನರ ಜೊತೆ, ಜನಗಳ ಜೊತೆ ಕನೆಕ್ಟ್ ಆಗಿರೋದಕ್ಕೆ ಇಂಟ್ರಾಕ್ಷನ್ಗೆ ಯೂಸ್ ಮಾಡ್ತೇವೆ, ಬಟ್ ಕಡಿಮೆನೆ ಓಕೆ. ಯೂಸ್ ಮಾಡ್ತೇವೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇವತ್ತು ನೀವ್ ಹೇಳ್ದಂಗೆ ಇವತ್ತಿನ ಜನರೇಷನ್ಗೆ ಬೇಕೇ ಬೇಕು. ಬಟ್ ಕಡಿಮೆನೆ, ಯಾಕಂದ್ರೆ ಕೆಲಸ ಮಾಡ್ಬೇಕಲ್ಲ, ಟೈಮ್ ಬೇಕು. ಓಕೆ. ನಿಮ್ಮ ಬಗ್ಗೆ ಬರುವಂತ ಮೀಮ್ಸ್ ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀರಾ? ಬಹಳ ಕಡಿಮೆ, ಅಥವಾ ಯಾರಾದ್ರೂ ಬಹಳ ಕಡಿಮೆ. 1% ಬಹುಶಃ ನಿಮ್ಮ ಮನೆಯವರು ಯಾರಾದ್ರೂ ತೋರಿಸಿದ್ಯಾ? ತೋರಿಸ್ತಾಳೆ ಯಾವಾಗಾದ್ರೂ. ಏನ್ ಅನ್ಸುತ್ತೆ ಸರ್? ಬೇಜಾರಾಗುತ್ತಾ ಅಥವಾ ಫನ್ನಿ ಆಗಿ ಮಾಡಿದಾಗ ಖುಷಿ ಅನ್ಸುತ್ತಾ? ಅಂತವ್ ಯಾವ ನೋಡಿಲ್ಲ ನಾನು. ಯಾವನ ಇದ್ರೆ ಕಳಿಸ್ಕೊಡಿ, ನೋಡ್ತೇನೆ. ಓಕೆ. ಈಗೆಲ್ಲ ಜೆನ್ಜಿ ಜಮಾನ ಸರ್, ಅಂದ್ರೆ ಯುವಕರ ಜೊತೆ ಕನೆಕ್ಟ್ ಆಗಿರೋದ್ರ ಬಗ್ಗೆನೇ ಅದು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಆದಂತಹ ನಂತರದಲ್ಲೂ ಬಹಳ ಸ್ಟ್ರಾಂಗ್ ಆಗಿದೆ. ನೀವ್ ಹೇಗ್ ನೋಡ್ತೀರಿ ಸರ್ ಜೆನ್ಸಿಗಳನ್ನ, ಅಥವಾ ಅವ್ರ ಜೊತೆ ಕನೆಕ್ಟ್ ಆಗಿರೋದನ್ನ ಯಾವ ತರ ನೋಡ್ತೀರಿ? ಅಲ್ಲ, ಗಿನೆಕ್ಟು ಇವೆಲ್ಲ ಸೂಪರ್ಫಿಷಿಯಲ್ ನನ್ನ ಪ್ರಕಾರ. ಈಗ ಅವ್ರ ಸಮಸ್ಯೆನ ನಾವು ಕರೆಕ್ಟಾಗಿ ಅಟೆಂಡ್ ಮಾಡಬೇಕು. ಒಂದು ಸಮಸ್ಯೆ ಏನಿದೆ, ಎಜುಕೇಷನಲ್ ಆಪರ್ಚುನಿಟೀಸು ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಅದರಲ್ಲಿ ಅವರು ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ಯಾಕಂದರೆ ತುಂಬ ಕಮ್ಮಿ ಎಜುಕೇಷನಲ್ ಆಪರ್ಚುನಿಟೀಸ್ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಕಡಿಮೆ ಆದಾಗ ಸ್ವಾಭಾವಿಕವಾಗಿ ಅವರು ಸಿಟ್ಟು ರೈಸ್ ಆಗುತ್ತೆ. ಎರಡನೇದು, ಜೀವನೋಪಾಯ ಅವಕಾಶಗಳು ಕೂಡ ಕಡಿಮೆ ಇದೆ. ಅಂದರೆ ಜಾಬ್ಸ್ ಆಗ್ಬೋದು, ಆಪರ್ಚುನಿಟೀಸ್ ಆಗ್ಬೋದು, ಅದು ಕೂಡ ತುಂಬ ಕಡಿಮೆ ಇದೆ. ಈಗ ಮೇಕ್ ಇನ್ ಇಂಡಿಯಾ ಅಂತೆಲ್ಲ ಹೇಳಿ ಬರೀ ಕತೆಗಳು ಹೇಳಿ ಈಗ ಎಂಪ್ಲಾಯ್ಮೆಂಟು ಕಡಿಮೆ ಆಗಿದೆ. ಮತ್ತು ಎಲ್ಲ ಅವರು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದು, ಸೊ ನಿಜವಾಗಿ ಅವರಿಗೆ ನೀವು ಜಾಬ್ಸು ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಹೋಗೋದಿಲ್ಲ. ಸೊ ಬರೀ ಕನೆಕ್ಟ್ ಆಗೋದ್ರಿಂದ ಏನೂ ಆಗೋದಿಲ್ಲ. ಅವ್ರ ಪ್ರಾಬ್ಲಮ್ನ ಗಮನ ಕೊಡಬೇಕು, ಸಾಲ್ವ್ ಮಾಡೋಕ್ಕೆ ಅಟ್ಲೀಸ್ಟ್ ಸಿನ್ಸಿಯರ್ ಆಗಿ ಟ್ರೈ ಮಾಡಬೇಕು. ಸಾಲ್ವ್ ಮಾಡೋಕ್ಕಾಗುತ್ತೆ ಅಂತಲೂ ನಾನು ಹೇಳ್ತಾ ಇಲ್ಲ, ಯಾಕಂದರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೀನಿ, ನನಗೂ ಗೊತ್ತು. ಸುಮ್ಮನೆ ಇನ್ನೊಬ್ಬರ ಮೇಲೆ ಬೆರಳು ತೋರ್ಸೋದು ಸಲೀಸು. ಆದರೆ ಅಟ್ಲೀಸ್ಟ್ ನಾವು ಸಿನ್ಸಿಯರ್ ಆಗಿ ಟ್ರೈ ಮಾಡಬೇಕು. ಆ ಪ್ರಯತ್ನ ಆಗ್ತಾ ಇಲ್ಲ ಇವತ್ತು. ಸೊ ಅವ್ರಿಗೆ ನೀವು ಕನೆಕ್ಟ್ಗಿಂತ ಹೆಚ್ಚಾಗಿ ಅವ್ರ ಸಮಸ್ಯೆ ಏನಿದೆ, ಅವ್ರ ಭಾವನೆ ಏನಿದೆ, ಅದನ್ನು ಅರ್ಥ ಮಾಡಿಕೊಂಡು ಅದರ ಪರಿಹಾರಕ್ಕೆ ಕೆಲಸ ಮಾಡ್ಬೇಕು ನನ್ನ ಪ್ರಕಾರ. ಒಬ್ಬ ಪ್ರತಿನಿಧಿ ಅಂತ ಅಂದ್ಮೇಲೆ ಹೊಗಳಿಕೆ ತೆಗಳಿಕೆ ಎರಡು ಇದ್ದಿದ್ದೆ. ಅದರಲ್ಲೂ ಮಿನಿಸ್ಟರು ಅಂತ ಅಂದ್ಮೇಲೆ ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಬಗ್ಗೆ ಮಾಡುವಂತ ಒಂದು ಟೀಕೆ ಯಾವ್ದು ಸರ್? ಕೋಪ ಇದೆ ಅಂತ ಮಾಡ್ತಾರೆ. ಸ್ವಲ್ಪ ನಮ್ಮ ಎಲ್ಲರೂ ಕೋಪ ಕಡಿಮೆ ಮಾಡುವಂತ ವೈಫಿಂದ ಹಿಡಿದು ಎಲ್ಲರೂ ಅಡ್ವೈಸ್ ಮಾಡ್ತಾರೆ. ಓಕೆ. ಸಾರ್ವಜನಿಕ ಬದುಕಿಗೆ ಬಂದ್ಮೇಲೆ 6 ಬಾರಿ ಶಾಸಕರಾಗಿದ್ದೀರಿ, 4ನೇ ಬಾರಿ ಮಿನಿಸ್ಟರ್ ಆಗಿದ್ದೀರಿ. ಇಂಥದ್ದು ಏನೋ ಒಂದು ವೈಯಕ್ತಿಕ ಬದುಕಿನಲ್ಲಿ ನಾನು ಕಳ್ಕೊಂಡೆ, ಅಥವಾ ಇಂಥದ್ದು ಯಾವುದೋ ಒಂದು ಅವಕಾಶ ಅದನ್ನ ಕಳ್ಕೊಂಡೆ ಅಂತಂದ್ರೆ ಏನ್ ಹೇಳ್ತಾರೆ ಕೃಷ್ಣ? ನನಗೆ ಟ್ರಾವೆಲಿಂಗ್ ಮಾಡೋದು ಬಹಳ 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 ಇಷ್ಟ ಪಡುವಂಥ ಆಕ್ಟಿವಿಟಿ ಟ್ರಾವೆಲಿಂಗು, ಔಟ್ಡೋರ್ ಆಕ್ಟಿವಿಟೀಸ್. ಈಗ ಅಂತೂ ಡೆಫಿನೆಟ್ಲಿ ಟೈಮ್ ಸಿಗ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಟ್ರಾವೆಲಿಂಗ್ ಆಪರ್ಚುನಿಟಿ ಕಳ್ಕೊಂಡಿದ್ದೇನೆ, ಔಟ್ಡೋರ್ ಆಕ್ಟಿವಿಟೀಸ್ ಮಾಡೋದು ಕಳ್ಕೊಂಡಿದ್ದೇನೆ. ಓಕೆ. ಮೊನ್ನೆ ಫ್ರೀಡಮ್ ಹಬ್ಬದ ಟೈಮ್ನಲ್ಲಿ ನಿಮ್ದೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಒಂದು ನೀವು ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದಿದ್ದು, ಜೊತೆಗೆ ವಿಧಾನಸೌಧ ಸ್ಟೆಪ್ಸ್ ಮೇಲೆ ನೀವು ಕೂತಿದ್ದು. ಏನ್ ಇವ್ರು ಹಿಂಗೆ ಎಷ್ಟು ಸಿಂಪಲ್ ಆಗಿದಾರಲ್ಲ ಅಂತ ಅದನ್ನ ನೋಡಿದ್ರ ಸರ್ ವಿಡಿಯೋ? ಯಾರಾದ್ರೂ ಹೇಳಿದ್ರ ನಿಮ್ಗೆ? ನೋಡಿಲ್ಲ ಆ ವಿಡಿಯೋ, ಬಟ್ ನಾವ್ ಇರೋದೇ ಹಾಗೆ ಮೊದ್ಲಿಂದಾನು. ಸೊ ಹಾಗೆ ಬಂದಿದ್ದೇವೆ. ನಮ್ಮ ತಂದೆಯವರು ನಮ್ಗೆ ಅದನ್ನೇ ಹೇಳ್ಕೊಟ್ಟಿದ್ದು. ನಾವು ನೋಡಿ, ಅಧಿಕಾರ ಅನ್ನೋದು ಎಲ್ಲ ಯಾವುದು ಶಾಶ್ವತ ಅಲ್ಲ. ಯಾವತ್ತಿರುತ್ತೆ, ಯಾವತ್ತು ಹೋಗುತ್ತೆ, ಯಾವುದು ಹೇಳಕ್ಕಾಗೋದಿಲ್ಲ. ಇವೆಲ್ಲ ಬಹಳ ಕ್ಷಣಿಕ. ಇರೋವಾಗ ಮೇಲಕ್ಕೆ ಹೋಗೋದು, ಇಲ್ಲದೆ ಇದ್ದಾಗ ಕೆಳಗೆ ಬೀಳೋದು ಬೇಕಾಗಿಲ್ಲ. ಹೆಂಗಿದೀವಿ ಹಾಗೆ ಇದ್ರೆ, ಭೂಮಿ ಮೇಲೆ ಕಾಲಿಟ್ಕೊಂಡು ಬಿಗಿಯಾಗಿದ್ರೆ ಜೀವನ ಸಾಕು ಅಷ್ಟೇ. ಈಗ ಎಲ್ಲ ಅವಕಾಶ ಸಿಕ್ಕಿದಾಗ ಏನಾದರೂ ಒಂದಷ್ಟು ಕೆಲಸ ಮಾಡೋದು ಬಿಟ್ಟು ಅಧಿಕಾರ ಅಂತ ಎಲ್ಲೋ ಒಂದ್ ಕಡೆ ತಲೆಗೆ ಹೋದ್ರೆ, ಪಿತ್ತ ನೆತ್ತಿಗೆ ಏರಿದ್ರೆ ನಾಳೆ ನಮಗೂ ಒಳ್ಳೇದಲ್ಲ ಅಂತ ನನ್ನ ಭಾವನೆ. ಸೊ ಮೊದ್ಲಿಂದಾನು ನಾರ್ಮಲ್ ಆಗೇ ಇದೀವಿ, ಈಗಲೂ ನಾರ್ಮಲ್ ಆಗೇ ಇದ್ದೀವಿ. ಓಕೆ. ಈ ಪ್ರಶ್ನೆನ ನೀವು ಬೇರೆ ಸಂದರ್ಶನದಲ್ಲೂ ಈ ಪ್ರಶ್ನೆ ನಿಮಗೆ ಕೇಳಿದ್ದಾರೆ. ಬಟ್ ನಾನು ಕೃಷ್ಣ ಬೈರೇಗೌಡ ಸರ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂದಾಗ ಆಫೀಸಲ್ಲಿ ತುಂಬಾ ಜನ ನಾನು ಕೇಳಕ್ ಹೇಳಿದಂತಹ ಪ್ರಶ್ನೆ, ಕೃಷ್ಣ ಬೈರೇಗೌಡ ಸರ್ದು ಫಿಟ್ನೆಸ್ ಸೀಕ್ರೆಟ್ ಏನು ಅಂತ ಕೇಳ್ಕೊಂಡ್ ಬನ್ನಿ ಅಂತ. ಹೆಣ್ಮಕ್ಳೇ ಜಾಸ್ತಿ ಇದ್ರು ಸರ್ ಅವರಲ್ಲಿ. ಎಕ್ಸರ್ಸೈಸ್ ಮಾಡ್ತೇನೆ ರೆಗ್ಯುಲರ್ ಆಗಿ.
ಡೈಲಿ ಎಕ್ಸಸೈಸ್ ಕಂಪಲ್ಸರಿ. ನಾನು ಎಕ್ಸಸೈಸು ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಈ ಪಬ್ಲಿಕ್ ಲೈಫಲ್ಲಿ ಟೆನ್ಷನ್ನು ದಿನನಿತ್ಯ, ಪ್ರೆಷರು, ಟೆನ್ಷನ್ನು, ಸ್ಟ್ರೆಸ್ಸು, ಇದು ತಡ್ಕೊಳಕ್ಕಾಗದೆ ನಮ್ಮ ಪೇಷನ್ಸು ಕಳ್ಕೊಳ್ತಾ ಇದ್ದೆ. ಆವಾಗ ಏನಾದರೂ ಮಾಡಿ ಪೇಷನ್ಸ್ ಇಟ್ಕೋಬೇಕು ಅಂತೇಳಿ ಸ್ಲೋ ಆಗಿ ಎಕ್ಸಸೈಸ್ ಶುರು ಮಾಡಿದ್ದು. ಬರ್ತಾ ಬರ್ತಾ ಈಗ ಡೈಲಿ ರುಟೀನ್ ಆಗಿಬಿಟ್ಟಿದೆ. ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ನನಗೆ ಎಲ್ಲ ಬ್ಲಡ್ ಪ್ರೆಷರಿಂದ ಹಿಡಿದು ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲ ರೈಸ್ ಆಗಿಬಿಡುತ್ತೆ. ಸೊ ನಾವು ಎಫೆಕ್ಟಿವ್ ಆಗಿ, ನಾನು MLA ಆಗಿ ಎಫೆಕ್ಟಿವ್ ಆಗಿ ಮಂತ್ರಿಯಾಗಿ ಕೆಲಸ ಮಾಡಬೇಕು ಅಂದರೆ, ನಾನು ಒಂದು ಏನು ಮೆಂಟಲಿ ಸ್ವಲ್ಪ ಕಾಮ್ ಆಗಿ ಇರಬೇಕು ಅಂತಂದರೆ ಡೈಲಿ ಎಕ್ಸಸೈಸ್ ಕಂಪಲ್ಸರಿ ನನಗೆ. ಸೊ ಮೆಂಟಲ್ ಹೆಲ್ತ್ ಆಸ್ ವೆಲ್ ಆಸ್ ಫಿಸಿಕಲ್ ಹೆಲ್ತ್ ಎರಡಕ್ಕೂ ಎಕ್ಸಸೈಸೇ ಸೂತ್ರ ನನಗೆ. ಅಟ್ಲೀಸ್ಟ್ ಹಾಗಂತೇಳಿ ನನಗೆ ನಾನು ಕನ್ವಿನ್ಸ್ ಮಾಡ್ಕೊಂಡಿದ್ದೇನೆ. ಸೊ ಅದು ಎಕ್ಸಸೈಸ್ ಮಾಡ್ತಾ ಇದ್ರೆ ಸ್ವಲ್ಪ ಕಾಮ್ ಆಗಿ ಇರ್ತೇನೆ, ಕೆಲಸ ಮಾಡೋದಕ್ಕೂ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಹೌದು. ಸೊ ನಾನೇನು ಬೈ ಬರ್ತ್ ಈ ಥರನೂ ಇಲ್ಲ, ಅಥವಾ ಡಯಟ್ ಮಾಡಿನೂ ಈ ಥರ ಇಲ್ಲ. ಎಕ್ಸಸೈಸ್ ಮಾಡಿ ಆ ಥರ ಮೇಂಟೈನ್ ಮಾಡಿದ್ದೇನೆ. ನಾಟ್ ಓನ್ಲಿ ಫಿಸಿಕಲ್ ಹೆಲ್ತ್, ನಮಗೆ ಕೆಲಸ ಮಾಡೋದಕ್ಕೂ ಅದು ಹೆಲ್ಪ್ ಆಗುತ್ತೆ. ಓಕೆ. ಮನೆಯಲ್ಲಿ ಮೇಡಮ್ಮು ಸಂಪುಟ ಸಹೋದ್ಯೋಗಿನ ಸರ್ ಅಥವಾ ವಿಪಕ್ಷ ನಾಯಕರ? ಇಲ್ಲ ಇಲ್ಲ, ಇಬ್ಬರದು ಟೀಮ್ ವರ್ಕ್. ಓಕೆ, ಟೀಮ್ ವರ್ಕ್. ಸಾಮಾನ್ಯವಾಗಿ ಈಗ ಇಂಟರ್ವ್ಯೂ ಮಾಡುವಾಗ ನಾವೆಲ್ಲರೂ ತುಂಬಾ ಪ್ರಶ್ನೆ ಕೇಳ್ತೀವಿ, ಅಥವಾ ಜನನು ನಿಮ್ಮನ್ನ ಡೈಲಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಬಟ್ ಕೃಷ್ಣ ಬೈರೇಗೌಡರಿಗೆ ಅವರೇ ಒಂದು ಪ್ರಶ್ನೆ ಕೇಳ್ಕೋಬೇಕು ಅಂದ್ರೆ ಏನ್ ಪ್ರಶ್ನೆ ಕೇಳ್ಕೊಂತಾರೆ ಸರ್? ಗುಡ್ ಥಾಟ್ ಪ್ರೊವೋಕಿಂಗ್ ಕ್ವೆಶ್ಚನ್ ನೀವು ಕೇಳಿರೋದು. ಗೊತ್ತಿಲ್ಲ, ದಿನನಿತ್ಯ ನಮಗೆ ಸವಾಲುಗಳು ಇದ್ದೇ ಇರ್ತವೆ. ಎವ್ರಿ ಡೇ ನಾನು ದಿನ ಬೆಳಿಗ್ಗೆ ಎದ್ದು ನನಗೆ ನಾನೇ ಪ್ರಶ್ನೆ ಕೇಳ್ಕೊಳ್ಳೋದು, ಇವತ್ತು ಇನ್ನೇನು ಮಾಡಬಹುದು, ಇನ್ನೇನು ಕಲಿಬಹುದು, ಇನ್ನೇನು ಮಾಡ್ಬೋದು. ಎವ್ರಿ ಡೇ ಕ್ವೆಶ್ಚನ್ ಇದು. ಏನಾದರೂ ಹೊಸದು ಕಲಿಬೇಕು, ಇನ್ನೇನಾದರೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು. ಯಾಕಂದರೆ ಅದೇ ಮೋಟಿವೇಶನ್ ನಮಗೆ. ಸೊ ನನಗೆ ನಾನು ಕೇಳ್ಕೊಳ್ಳೋದಂದ್ರೆ ಏನಾದರೂ ಇನ್ನೂ ಏನು ಕಲಿಬೇಕು, ಇನ್ನೂ ಏನು ಮಾಡಬೇಕು. ಓಕೆ. ನೀವು ಹಾಗೆ UT ಖಾದರ್ ಸರ್ ಏನಾದ್ರು ಕಾಂಪಿಟೇಷನ್ಗೆ ಬಿದ್ದಿದ್ದೀರಾ ಸರ್? ಯಾಕೆ? ಜನ ಮಾತನಾಡ್ತಾರೆ, ಅವ್ರು ಒಂದ್ ಕಡೆಯಿಂದ ರೇಡ್ ಮಾಡ್ತಾರೆ, ನೀವು ಒಂದ್ ಕಡೆಯಿಂದ ಬೆಂಗಳೂರು ರೋಡಿಗೆ ಇಳಿತೀರಿ, ಏನ್ ನಡೀತಾ ಇದೆ ಅಂತೇಳಿ, ಕಾಂಪಿಟೇಷನ್ ಇದೆಯಾ ಇಬ್ರ ಮಧ್ಯೆ ಅಂತೇಳಿ? ಇಬ್ರು ಫ್ರೆಂಡ್ಸ್, ನಾವು ತುಂಬಾ ಹಳೆ ಫ್ರೆಂಡ್ಸು. ಹ್ಮ್. ಏನೇ ಆಗ್ಲಿ ಜನಗಳಿಗೆ ಕೆಲಸ ಮಾಡ್ತಾ ಇರೋವಾಗ ಜನ ಖುಷಿ ಪಡ್ಬೇಕು ಅಷ್ಟೇ. ಓಕೆ. ನನ್ನ ಕೊನೆಯ ಪ್ರಶ್ನೆ ಸರ್, ನೀವು ಹಲವು ಸಂದರ್ಶನಗಳನ್ನ ಕೊಟ್ಟಿದ್ದೀರಿ ಕಳೆದ ಕೆಲ ದಿನಗಳಲ್ಲಿ. ನಾನು ಬಹುತೇಕ ಎಲ್ಲಾ ಇಂಟರ್ವ್ಯೂಗಳನ್ನು ನೋಡಿದೆ, ಹೋಗಿ ಕೆಳಗಡೆ ಕಾಮೆಂಟ್ಗಳನ್ನ ಚೆಕ್ ಮಾಡಿದೆ ಸರ್. ಬಹುತೇಕ ಕಾಮೆಂಟ್ಸ್ ಹೆಂಗಿರುತ್ತೆ ಅಂದ್ರೆ, ನಮ್ಮ ನೆಕ್ಸ್ಟ್ CM ಕೃಷ್ಣ ಬೈರೇಗೌಡರು, ನಮ್ಮ ನೆಕ್ಸ್ಟ್ CM ಕೃಷ್ಣ ಬೈರೇಗೌಡರು. ಅಂಥದ್ದೊಂದು ಡ್ರೀಮ್ ಕೃಷ್ಣ ಬೈರೇಗೌಡ ಅವರಿಗಿದೆಯಾ? ಇಲ್ಲ, ಬೇಡ, ನನಗೆ ಇರೋದೇ ಸಾಕು. ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷೆಗಳು ಇರಬೇಕು. ರಾಜಕಾರಣದಲ್ಲಿ ಕೆಲಸ ಮಾಡ್ಬೇಕು ಅಂತ ಮಹತ್ವಾಕಾಂಕ್ಷೆ ಇರಬೇಕು, ಅಧಿಕಾರಕ್ಕಾಗಿ ಅಲ್ಲ. ಈಗ ನಾನು ಇಲ್ಲಿವರೆಗೂ ಮಂತ್ರಿ ಆಗ್ಬೇಕು ಬೇಡ ಅಂತ ಹೇಳಿದಾಗ್ಲೂ ಕೂಡ ನನ್ಗೆ ನನ್ನ ಪಕ್ಷ ಮಂತ್ರಿ ಮಾಡಿದೆ. ಸೊ ನನಗೆ ನೋಡಿ, ಒಂದು ಲೆವೆಲ್ ವರ್ಗು ನಾವೆಲ್ಲ ಕಾಂಪ್ರಮೈಸ್ ಆಗ್ತೇವೆ. ಯಾಕಂದ್ರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಇರಬೇಕು ಅಂದ್ರೆ ಕಾಂಪ್ರಮೈಸಸ್ ಆಗ್ಬೇಕು. ಆದ್ರೆ ಮುಖ್ಯಮಂತ್ರಿ ಮಟ್ಟದಲ್ಲಿ ಅಷ್ಟು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಮ್ಗೆ ಮನೋಸ್ಥಿತಿನೂ ಇಲ್ಲ. ಮತ್ತು ಆ ಈಗಿರೋ ಕೆಲಸನೇ ಮಾಡಿದ್ರೆ ಬೇಕಾದಷ್ಟಿದೆ. ನಮ್ ಲೆವೆಲಲ್ಲಿ ಮಾಡೋ ಕೆಲಸ ಬೇಕಾದಷ್ಟು ಇದೆ. ಇರೋದನ್ನ ಮಾಡೋದು ಬಿಟ್ಬಿಟ್ಟು ಯಾವುದಕ್ಕೂ ಆಸೆ ಪಡೋದು ನನ್ಗೆ ಪ್ರಕಾರ ಯಾವ ಸೂತ್ರನೂ ಜೀವನದ ಸೂತ್ರ ಅಲ್ಲ. ಇರೋದ್ರಲ್ಲಿ ಕೈ ತುಂಬಾ ಕೆಲಸ ಇರೋವಾಗ ಅದನ್ನ ಮಾಡೋಣ. ನಾನು ಇನ್ನೂ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿದೆ, ನನ್ಗೆ 24 ಗಂಟೆ ಅಲ್ಲ 48 ಗಂಟೆ ಏನಾದ್ರು ದಿನಕ್ಕೆ ಕೊಟ್ರೆ ಆವಾಗ ಏನಾದ್ರೂ ಸಮಾಧಾನ ಆಗುತ್ತೆ. ಅಷ್ಟು ಕೆಲಸ ಇದೆ. ಜನ ನಿಮ್ಮ ಆ ಕೆಲಸ ನೋಡಿನೇ ನೀವು ಮುಖ್ಯಮಂತ್ರಿ ಆದ್ರೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಬಯಸ್ತಾರೆ ಅನ್ಸಲ್ವಾ ಸರ್ ನಿಮ್ಗೆ? ನಾವು ಸೂಟು ಆಗಲ್ವಲ್ಲ ಅಂತ ಸ್ಥಾನಗಳಿಗೆ. ನಮ್ದು ಸ್ವಲ್ಪ ನಿಷ್ಠುರವಾದಗಳು ಇದಾವೆ. ಇವತ್ತಿನ ರಾಜಕೀಯದಲ್ಲಿ ನಿಷ್ಠುರ ಆದ ಒಂದ್ ಲೆವೆಲ್ ವರ್ಗೂ ನಡೀತದೆ. ಬಟ್ ಬಿಯಾಂಡ್ ಒನ್ ಲೆವೆಲ್ ನಿಷ್ಠುರತನ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಮ್ ಲಿಮಿಟೇಷನ್ ನಾವು ತಿಳ್ಕೋಬೇಕು. ಎಲ್ಲಿವರೆಗೂ ನಮ್ದು ವರ್ಕ್ ಆಗುತ್ತೆ. ಒಂದು ಮಂತ್ರಿ ಪದವಿಯಲ್ಲಿ ಏನೋ ನಿಷ್ಠುರವಾಗಿ ಕೆಲಸ ಮಾಡ್ಬೋದು. CM ಆದ್ಮೇಲೆ ನೀವು ನಿಷ್ಠುರವಾಗಿ ಇರಕ್ ಆಗೋದಿಲ್ಲ, ಎಲ್ಲಾರನ್ನೂ ಮೆಚ್ಚಿಸ್ಬೇಕಾಗತ್ತೆ. ಅಲ್ಲಿ ಕೊನೆಗೆ ನನ್ತನ ಏನು ಉಳಿಯೋದಿಲ್ಲ ಅಂತ ನನ್ನ ಭಾವನೆ. ಆ ಸ್ಟ್ರೆಸ್ಸು ಬೇಕಾಗಿಲ್ಲ, ಇದು ಈಗ ಅದೆಲ್ಲ ಬಿಟ್ಬಿಡಿ. ಈ ಕೆಲಸ ಮಾಡೋಕೆ ಏನು ಅವಕಾಶ ಕಮ್ಮಿ ಆಗಿದೆ? ಮಂತ್ರಿ ಇಲ್ದೇ ಇದ್ರು ಕ್ಷೇತ್ರದಲ್ಲೇ ನನ್ಗೆ ಕೆಲಸ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ. ಶಾಸಕ ಆಗಿದ್ರು ಸಾಕು ನನ್ಗೆ.
ಮಂತ್ರಿ ಆಗಬೇಕು ಅಂತಲೂ ನನಗೇನೂ ಇಲ್ಲ. ಯಾಕಂದರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೀದಿಗೆ ಹೋಗಿ ಕೆಲಸ ಮಾಡ್ಬೋದು. ಪ್ರತಿಯೊಂದು ಬೀದಿಯಲ್ಲೂ ಏನಾದರೂ ಒಂದು ಕೆಲಸ ಇರುತ್ತೆ. ಅಲ್ಲಿ ಆಗ್ತಾ ಇರೋ ಕೆಲಸ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದು. ಇನ್ನೂ ಸ್ವಲ್ಪ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಜನಗಳಿಗೆ ಕೊಡ್ಬೋದು. ಜನಗಳ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು. ಜನ ನನಗೆ ಮನೆಗೆ ಕರೀತಾರೆ. ಅವ್ರ ಮನೆಗೆ ಹೋಗೋಕ್ಕೆ ಟೈಮ್ ಇಲ್ಲ ಕ್ಷೇತ್ರದಲ್ಲಿ, ನನಗೆ ಮಾತಾಡ್ಸೋಕ್ಕೆ ಟೈಮ್ ಇಲ್ಲ. ಸೊ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಕ್ವಾಲಿಟಿ ಟೈಮ್ ನಮ್ಮ ಕ್ಷೇತ್ರದವ್ರ ಜೊತೆಗೆ ಕಳಿಬೇಕು ಅಂತ ಆಸೆ ಇದೆ. ಸೊ ಸಾಕು, ಅಷ್ಟಿದ್ರೆ ಸಾಕು, ಎಲ್ಲ ಸಿಕ್ಕಿದೆ. ನೋಡಿ, ಯಾವುದೇ ರೋಲ್ ಸಿಕ್ಕಿದ್ರು ಕೂಡ ಅದರಲ್ಲಿ ಎಷ್ಟು ಕೆಲಸ ಮಾಡ್ಬೋದು ಅದು ಮುಖ್ಯ. ಸೊ ಇರೋದಕ್ಕೆ ಖುಷಿ ಪಡೋಣ, ಇರೋದ್ರಲ್ಲಿ ಏನೋ ಸಾರ್ಥಕ ಆಗೋ ಥರ ಕೆಲಸ ಮಾಡೋಣ. ಮುಂದೆ ಏನಾಗುತ್ತೋ ಅದು ಆಮೇಲೆ ಸಮಯ ಹೇಳುತ್ತೆ. ರೈಟ್ ಸರ್, ಬಹಳ ಸುದೀರ್ಘವಾಗಿ ಮಾತನಾಡಿದ್ರಿ. ಬೆಂಗಳೂರಿನ ಬಗೆಗಿನ ನಿಮ್ಮ ಕನಸುಗಳನ್ನ ಹೇಳ್ಕೊಂಡ್ರಿ. ಜೊತೆಗೆ ಇಷ್ಟು ಹೊತ್ತು ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಡುವೆನೂ ನಮ್ಮ ಜೊತೆ ಮಾತಾಡಿದಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಮಯಕ್ಕಾಗಿ. ತಮ್ಮ ಈ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಧನ್ಯವಾದ ತಮಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.